ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಣಜಿ ಟ್ರೋಫಿ ಫೈನಲ್ ಪಂದ್ಯದ ಮೂರನೇ ದಿನದಲ್ಲಿ ಮೊದಲ ಇನ್ನಿಂಗ್ಸ್ನಲ್ಲಿ 584ಕ್ಕೆ ಜಮ್ಮು ಕಾಶ್ಮೀರ ಆಲ್ಔಟ್ ಆಗಿದೆ. 173.1 ಓವರ್ಗಳಲ್ಲಿ ಜಮ್ಮು ಕಾಶ್ಮೀರ 584 ರನ್ಗಳಿಗೆ 10 ವಿಕೆಟ್ಗಳನ್ನು ಕಳೆದುಕೊಂಡು ಆಲ್ಔಟ್ ಆಗಿದೆ. ಫಸ್ಟ್ ಇನ್ನಿಂಗ್ಸ್ನಲ್ಲಿ ಬೃಹತ್ ರನ್ ಕಲೆ ಹಾಕಿತ್ತು ಜಮ್ಮು ಹಾಗೂ ಕಾಶ್ಮೀರ ತಂಡ. ಮೊದಲ ಇನ್ನಿಂಗ್ಸ್ ಆರಂಭಿಸಿದೆ ಕರ್ನಾಟಕ ತಂಡ. ಮೊದಲ ಬಾರಿ ರಣಜಿ ಟ್ರೋಫಿ ಫೈನಲ್ ಎಂಟ್ರಿ ಕೊಟ್ಟಿದೆ ಜಮ್ಮು ಹಾಗೂ ಕಾಶ್ಮೀರ ತಂಡ. ಜೊತೆಗೆ 8 ಬಾರಿಯ ಚಾಂಪಿಯನ್ ಕರ್ನಾಟಕದ ವಿರುದ್ಧ ದಿಟ್ಟ ಪ್ರದರ್ಶನವನ್ನು ನೀಡಿ ಬೃಹತ್ ಮೊತ್ತ ಕಲೆ ಹಾಕಿದೆ. ಮೊದಲನೇ ದಿನಾಂತ್ಯಕ್ಕೆ 2 ವಿಕೆಟ್ ಕಳೆದುಕೊಂಡು 284 ರನ್ ಗಳಿಸಿದ್ದ ಪರಸ್ ದೋಗ್ರಾ ಬಳಗ ಎರಡನೇ ದಿನಾಂತ್ಯಕ್ಕೆ ಆ ಮೊತ್ತಕ್ಕೆ 243 ರನ್ಗಳನ್ನು ಪೇರಿಸಿ ಒಟ್ಟಾರೆ ತಂಡದ ಮೊತ್ತವನ್ನು 6 ವಿಕೆಟ್ ನಷ್ಟಕ್ಕೆ 527 ರನ್ಗಳನ್ನು ಕಲೆ ಹಾಕಿದೆ. ಅಂದರೆ ಪಂದ್ಯದ ಮೊದಲನೇ ದಿನ 2 ವಿಕೆಟ್ ಗಳಿಸಲಷ್ಟೇ ಶಕ್ತವಾಗಿದ್ದ ಕರ್ನಾಟಕದ ಬೌಲರ್ಗಳಿಗೆ ಬುಧವಾರ ದಿನವಿಡೀ ಹೋರಾಟ ನಡೆಸಿದ್ರು. ದಕ್ಕಿದ್ದು ಕೇವಲ 4 ವಿಕೆಟ್ಗಳಷ್ಟೇ. ಇವತ್ತು ಪಂದ್ಯ ಆರಂಭ ಆಗಿದೆ. ಅದಕ್ಕೂ ಮುನ್ನ ಅಭ್ಯಾಸವನ್ನು ಕೂಡ ಮಾಡಿದ್ರು ಎರಡೂ ತಂಡದ ಪ್ಲೇಯರ್ಸ್ಗಳು. ಇವತ್ತು ರಣಜಿ ಟ್ರೋಫಿ ಫೈನಲ್ ಪಂದ್ಯದ ಮೂರನೇ ದಿನ ಮೊದಲ ಇನ್ನಿಂಗ್ಸ್ನಲ್ಲಿ 584ಕ್ಕೆ ಜಮ್ಮು ಕಾಶ್ಮೀರ ಆಲ್ಔಟ್ ಆಗಿದೆ. 173.1 ಓವರ್ಗಳಲ್ಲಿ ಜಮ್ಮು ಕಾಶ್ಮೀರ ತಂಡ 584 ರನ್ ಗಳಿಸಿದೆ. ಫಸ್ಟ್ ಇನ್ನಿಂಗ್ಸ್ನಲ್ಲಿ ಬೃಹತ್ ರನ್ ಕಲೆ ಹಾಕಿತ್ತು ಜಮ್ಮು ಹಾಗೂ ಕಾಶ್ಮೀರ ತಂಡ. ಇದೀಗ ಮೊದಲ ಇನ್ನಿಂಗ್ಸ್ ಆರಂಭಿಸಿದೆ ಕರ್ನಾಟಕ ತಂಡ. ಇನ್ನು ಹುಬ್ಬಳ್ಳಿಯ KSCA ಸ್ಟೇಡಿಯಂನಲ್ಲಿ ಎರಡನೇ ದಿನದಾಟ ಮುಂದುವರೆಸಿದ್ರು. ಮೊನ್ನೆನೂ ಕೂಡ ಅಂದರೆ ಫಸ್ಟ್ ಡೇ ತುಂಬ ಚೆನ್ನಾಗಿ ಆಡಿದ್ರು. ಸೆಕೆಂಡ್ ಡೇ ಕೂಡ ಒಳ್ಳೆ ರೀತಿಯಾಗಿ ರನ್ಗಳು ಬಂದವು. ಇದೀಗ ಮೂರನೇ ದಿನದ ಪಂದ್ಯ ನಡೀತಾ ಇದೆ. ಈ ಒಂದು ಪಂದ್ಯದಲ್ಲಿ ಜಮ್ಮು ಕಾಶ್ಮೀರ ತಂಡ ಆಲ್ಔಟ್ ಆಗಿದೆ. ಇನ್ನೊಂದು ಕಡೆ ಇವತ್ತು ಕರ್ನಾಟಕ ತಂಡ ಕೂಡ ತನ್ನ ಇನ್ನಿಂಗ್ಸನ್ನು ಆರಂಭಿಸಿದೆ. ಸೊ ಯಾವ ರೀತಿ ಸಾಗುತ್ತೆ ಕರ್ನಾಟಕ ತಂಡ 9ನೇ ಬಾರಿ ರಣಜಿ ಕಪ್ ಗೆಲ್ಲುತ್ತಾ ಏನು ಎತ್ತ ಕಾದು ನೋಡಬೇಕಿದೆ.